ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಮುಂದಿನ ಮಾರುಕಟ್ಟೆ ಕುಸಿತವನ್ನು ಅರಿಯಲು ಈ ಮಾಹಿತಿ ಅತಿ ಉಪಯುಕ್ತ. ಸ್ಟಾಕ್ ಮಾರ್ಕೆಟ್ಸಲ್ಲಿ ಸ್ಟಾಕ್ಸು ಮೇನ್ಲಿ 3 ಟೈಪಲ್ಲಿ ಕ್ಲಾಸಿಫೈ ಆಗುತ್ತೆ. ಒಂದು ಲಾರ್ಜ್ ಕ್ಯಾಪು, ಇನ್ನೊಂದು ಮಿಡ್ ಕ್ಯಾಪು ಹಾಗೂ ಮತ್ತು ಸ್ಮಾಲ್ ಕ್ಯಾಪ್. ಬೇರೆ ಬೇರೆ ಸೈಕಲಲ್ಲಿ ಈ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸದು ಪರ್ಸೆಂಟೇಜ್ ಶೇರ್ ಚೇಂಜ್ ಆಗ್ತಾ ಇರ್ತದೆ ಮಾರ್ಕೆಟಲ್ಲಿ. ಕೆಲವು ಸತಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಪರ್ಸೆಂಟೇಜ್ ತುಂಬ ಹೈ ಇರ್ತದೆ ಟೋಟಲ್ ಮಾರ್ಕೆಟ್ ಕ್ಯಾಪಲ್ಲಿ. ಬೇರೆ ಟೈಮಲ್ಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸದು ಮಾರ್ಕೆಟ್ ಶೇರು ಜಾಸ್ತಿ ಆಗಿರ್ತದೆ ಟೋಟಲ್ ಮಾರ್ಕೆಟ್ ಕ್ಯಾಪಲ್ಲಿ. ಆದರೆ ಫೈನಲಿ ಒಂದು ಪರ್ಟಿಕ್ಯುಲರ್ ಲೆವೆಲಿಗೆ ಆವ್ರೇಜ್ ಆಗಿ ಯಾವಾಗಲೂ ಬರುತ್ತೆ. ಯಾಕಂದರೆ ಓವರಾಲ್ ಒಂದು ಏನು ಆವ್ರೇಜ್ ಅಂತ ಕರಿತೀವಿ ಮಾರ್ಕೆಟಿಗೆ, ಲಾರ್ಜ್ ಕ್ಯಾಪ್ಸಿಗೆ ಒಂದು ಆವ್ರೇಜ್ ಇರುತ್ತೆ, ಮಿಡ್ ಕ್ಯಾಪಿಗೆ ಒಂದು ಆವ್ರೇಜ್ ಇರುತ್ತೆ, ಸ್ಮಾಲ್ ಕ್ಯಾಪ್ಸಿಗೆ ಒಂದು ಆವ್ರೇಜ್ ಇರುತ್ತೆ ಟೋಟಲ್ ಮಾರ್ಕೆಟ್ ಕ್ಯಾಪಲ್ಲಿ. ಈ ಟೇಬಲನ್ನು ನೋಡಿ, ಶೇರ್ ಆಫ್ ಲಾರ್ಜ್, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು 2013 ಟೋಟಲ್ ಮಾರ್ಕೆಟ್ ಕ್ಯಾಪಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ದು ಮಾರ್ಕೆಟ್ ಕ್ಯಾಪೇ 80.3% ಇತ್ತು. ಅಂದರೆ 100% ಮಾರ್ಕೆಟ್ ಕ್ಯಾಪ್ ಇತ್ತು ಟೋಟಲ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್. ಅಂದರೆ ಲಾರ್ಜ್ ಕ್ಯಾಪ್ಸೇ 80.3. ಆವಾಗ ಮಿಡ್ ಕ್ಯಾಪು 12.4 ಮತ್ತು ಸ್ಮಾಲ್ ಕ್ಯಾಪು 7.2. ಟೋಟಲ್ ಆಫ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪು 19.7. ಸೊ ಲಾರ್ಜ್ ಕ್ಯಾಪ್ 80, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸೇರಿಸ್ಕೊಂಡು ಅಪ್ರಾಕ್ಸಿಮೇಟ್ಲಿ 20%. 2014 ಅದು ಲಾರ್ಜ್ ಕ್ಯಾಪ್ಸು 76.8 ಆಯಿತು, ಸ್ವಲ್ಪ ಕಮ್ಮಿ ಆಯಿತು. ಹಾಗೂ ಟೋಟಲ್ ಆಫ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸು 23.2 ಆಯಿತು. 2015 ಪುನಃ ಕಮ್ಮಿ ಆಯಿತು, 73-74% ಆಯಿತು ಲಾರ್ಜ್ ಕ್ಯಾಪು. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪು 26 ಆಯಿತು. 2016 73% ಹಾಗೂ ಆಲ್ಮೋಸ್ಟ್ 27% ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್. 2017 ಇನ್ನೂ ಕಮ್ಮಿ ಆಯಿತು, 68.1% ಮಾತ್ರ ಲಾರ್ಜ್ ಕ್ಯಾಪ್ಸ್ದು ಮಾರ್ಕೆಟ್ ಕ್ಯಾಪ್ ಕಂಪೇರ್ಡ್ ಟು ದ ಟೋಟಲ್ ಮಾರ್ಕೆಟ್ ಕ್ಯಾಪು. ಹಾಗೂ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ದು 31.9% ಆಗಿತ್ತು. 2018 ಆವಾಗ ಸ್ವಲ್ಪ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಬಿತ್ತು, ಹಾಗೂ ಲಾರ್ಜ್ ಕ್ಯಾಪ್ಸು ಅಷ್ಟು ಬಿದ್ದಿರಲಿಲ್ಲ. ಸೊ 72% ಲಾರ್ಜ್ ಕ್ಯಾಪ್ಸ್ ಇತ್ತು ಟೋಟಲಲ್ಲಿ, ಹಾಗೂ 28% ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಇತ್ತು. 2019 ಆಲ್ಮೋಸ್ಟ್ 75% ಆಯಿತು ಲಾರ್ಜ್ ಕ್ಯಾಪ್ ಟೋಟಲಲ್ಲಿ, ಹಾಗೂ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸು 25%. 2020 74% ಲಾರ್ಜ್ ಕ್ಯಾಪ್ಸು ಟೋಟಲಲ್ಲಿ, ಹಾಗೂ ಮಿಡ್ ಕ್ಯಾಪು 25%. 2021 69% ಹಾಗೂ 31%. 2022 69% and 31% ಅಪ್ರಾಕ್ಸಿಮೇಟ್ಲಿ. ಹಾಗೂ 2023 ಪರ್ಸೆಂಟೇಜ್ ಆಫ್ ಲಾರ್ಜ್ ಕ್ಯಾಪ್ಸ್ ಇನ್ ಟೋಟಲು 64.6 ಆ್ಯಂಡ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಟೋಟಲು 35.4. ಸದ್ಯಕ್ಕೆ ಅಪ್ರಾಕ್ಸಿಮೇಟ್ಲಿ 2024 ಆಗಸ್ಟ್ ಸೆಪ್ಟೆಂಬರಲ್ಲಿ 62% ಅಪ್ರಾಕ್ಸಿಮೇಟ್ಲಿ ಲಾರ್ಜ್ ಕ್ಯಾಪ್ಸು ಟೋಟಲ್ ಮಾರ್ಕೆಟ್ ಕ್ಯಾಪ್ಸಲ್ಲಿ, ಹಾಗೂ ಮಿಡ್ ಆ್ಯಂಡ್ ಸ್ಮಾಲು 38.1% ಆಗಿದೆ. ನೀವು ಈ ಟೇಬಲನ್ನು ಅಬ್ಸರ್ವ್ ಮಾಡಿದರೆ ಮತ್ತೆ ಬೇಕಾದರೆ ಪುನಃ ಆ ಟೇಬಲನ್ನು ನೋಡಿ. 2013 ಲಾರ್ಜ್ ಕ್ಯಾಪ್ಸು 80% ಟೋಟಲ್ ಮಾರ್ಕೆಟ್ ಕ್ಯಾಪ್ ಇತ್ತು, ಹಾಗೂ ಮತ್ತೆ ಅದು ತುಂಬ ಹೈ ಇತ್ತಂತ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ರ್ಯಾಲಿ ಆಯಿತು, ಅವರ ಮಾರ್ಕೆಟ್ ಶೇರು ಜಾಸ್ತಿ ಆಯಿತು. 19.7% ಇದ್ದಿದ್ದು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸೇರಿಸ್ಕೊಂಡು 2013 ಅದು 2017 ಅಷ್ಟರೊಳಗೆ 31.9% ಆಗಿತ್ತು. ಯೂಶಲಿ ಲಾರ್ಜ್ ಕ್ಯಾಪ್ಸದ ಆವ್ರೇಜು ಟೋಟಲ್ ಮಾರ್ಕೆಟ್ ಕ್ಯಾಪಲ್ಲಿ ಅರೌಂಡ್ 70% ಇರುತ್ತೆ. 2020 ಲಾರ್ಜ್ ಕ್ಯಾಪ್ಸದು 74% ಇತ್ತು, ಹಾಗೂ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸು 26% ಇತ್ತು. ಈಗ ಸದ್ಯಕ್ಕೆ ಏನಾಗಿದೆ, ಲಾರ್ಜ್ ಕ್ಯಾಪ್ಸದು ಬರೀ 62% ಆಗಿದೆ, ಹಾಗೂ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು 38%ಗಿಂತ ಜಾಸ್ತಿ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ಏನು ಫಿಗರ್ಸ್ ಇದೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸದು, ಇದು 11 ಇಯರ್ ಹೈಯಲ್ಲಿದೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ. ಈಗ ಒಂದು ನ್ಯಾಚುರಲ್ ಪ್ರಾಸೆಸ್ ಆಫ್ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ದು ಮಾರ್ಕೆಟ್ ಶೇರ್ ಔಟ್ ಆಫ್ ದ ಟೋಟಲ್ ಮಾರ್ಕೆಟ್ ಕ್ಯಾಪು ಅದು ಜಾಸ್ತಿ ಆಗಿದೆ, ಅದು ಆವ್ರೇಜ್ಗಿಂತ ತುಂಬ ಜಾಸ್ತಿ ಆಗಿದೆ. ಯಾಕಂದರೆ ಯೂಶಲಿ ಲಾರ್ಜ್ ಕ್ಯಾಪ್ಸು 70%, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸೇರಿಸ್ಕೊಂಡು 30% ಇರುತ್ತೆ. ಈ ಪರ್ಸೆಂಟೇಜ್ ನೋಡುವಾಗ ನಮಗೊಂದು ಐಡಿಯಾ ಸಿಗುತ್ತೆ ಕರೆಕ್ಷನ್ ಯಾವ ಥರ ಸ್ಟಾಕ್ಸಲ್ಲಿ ಜಾಸ್ತಿ ಆಗ್ಬೋದಂತ. ಮೋಸ್ಟ್ ಪ್ರಾಬ್ಲಿ ಲಾರ್ಜ್ ಕ್ಯಾಪ್ಸ್ದು ಸ್ವಲ್ಪ ಫ್ಲ್ಯಾಟು ಅಥವಾ ಸ್ವಲ್ಪ ಪಾಸಿಟಿವ್ ಆಗಿ ಟ್ರೇಡ್ ಆಗ್ಬೋದು, ಆ್ಯಂಡ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಸ್ವಲ್ಪ ಜಾಸ್ತಿ ಬೀಳ್ಬೋದು ಕಂಪ್ಯಾರಿಸನಲ್ಲಿ. ಸೊ ದಟ್ ಆವಾಗ ಏನಾಗುತ್ತೆ, ಲಾರ್ಜ್ ಕ್ಯಾಪ್ಸ್ದು ಟೋಟಲ್ ಪರ್ಸೆಂಟೇಜಲ್ಲಿ ಜಾಸ್ತಿ ಶೇರ್ ಆಗುತ್ತೆ, ಮಿಡ್ ಆ್ಯಂಡ್ ಸ್ಮಾಲ್ದು ಸ್ವಲ್ಪ ಕಮ್ಮಿ ಆಗುತ್ತೆ, ಹಿಸ್ಟಾರಿಕಲ್ ಆ್ಯಾವ್ರೇಜ್ ಹತ್ರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ನೋಡಬೇಕಾದ ಏನಂದರೆ ಈ ಅಡ್ಜಸ್ಟ್ಮೆಂಟು ಯಾವಾಗ ಆಗುತ್ತೆ ಮಾರ್ಕೆಟ್ ಕ್ಯಾಪ್ಸಲ್ಲಿ ಅಂತ. ಅದು ಆ ಮಾರ್ಕೆಟ್ ಆ್ಯಾವ್ರೇಜ್ ಏನಿದೆ ಲಾರ್ಜ್ ಕ್ಯಾಪ್ಸದು 70%ವರೆಗೆ, ಅದು ಯಾವಾಗ ರೀಚ್ ಆಗುತ್ತೆ ಅಥವಾ 70%ಗಿಂತ ಜಾಸ್ತಿ ಯಾವಾಗ ಹೋಗುತ್ತೆ ಅಂತ ನೋಡಬೇಕಾಗುತ್ತೆ. ನಿಮ್ಮ ಪ್ರಕಾರ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ದು ವೇಟೇಜು ಓವರಾಲ್ ಮಾರ್ಕೆಟ್ ಕ್ಯಾಪಲ್ಲಿ 70 to 75% ಅಪ್ರಾಕ್ಸಿಮೇಟ್ ಆಗಲಿಕ್ಕೆ ಈಗ ಸದ್ಯಕ್ಕೆ 62% ಇದೆ. ಎಷ್ಟು ತಿಂಗಳು ಅಥವಾ ಯಾವಾಗ ಆಗ್ಬೋದು? ಆಪ್ಷನ್ ಎ 3 ಮಂತ್ಸು, ಬಿ 6 ಮಂತ್ಸು, ಸಿ 12 ಮಂತ್ಸು ಹಾಗೂ ಡಿ
1 ವರ್ಷ ಅಥವಾ 12 ಮಂತ್ಸ್ಗಿಂತ ಜಾಸ್ತಿ ಆಗುತ್ತೆ ಅಂತ. ನಿಮ್ಮ ಗೆಸ್ಸನ್ನು ಕಮೆಂಟ್ ಸೆಕ್ಷನ್ ಹಾಕಿ ಹಾಗೂ ಅಬ್ಸರ್ವ್ ಮಾಡ್ತಾ ಹೋಗಿ. ಇದು ಡೇಟಾ ಇನ್ನೊಂದ್ಸತಿ ಸಿಕ್ಕುವಾಗ ಸ್ವಲ್ಪ ತಿಂಗಳಾದಮೇಲೆ ಇದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀವಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.